ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಯಾರ ಲೋಪ ಇದು ಯಾರ ಗ್ರಹಣದ ವೇಳೆಗೆ ಚಂದಿರಾನಶ್ವರ. ಸೋಕೇಸಿತ ನಂಗೆಲ್ಲ ಅರ್ಥ ಆಗುತ್ತೆ. ಸಂಕಟ ಆಗ್ತಿದೆ ರಾಮ್. ಸತ್ಯನ ಮುಚ್ಚಿಟ್ಟೆ ಅನ್ನೋದ್ಕಿಂತ ಸಿಹಿ ನನ್ನ ಮಗಳು ಅಂತ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ. ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಮೊದಲು ನನಗೆ ಸಿಹಿನೇ. ಒಬ್ಬ ತಾಯಿಯಾಗಿ ನನ್ನ ಮಗಳ ಬಗ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ನನಗೂ ತುಂಬ ಬೇಜಾರಾಗ್ತಿದೆ ಸೀತಾ. ತಾತ ಈಗಿರೋ ಹೆಲ್ತ್ ಕಂಡೀಷನಲ್ಲಿ ಸಿಹಿ ಬಗ್ಗೆ ಏನೂ ಮಾತಾಡೋಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ಆ ಗಿಲ್ಟ್ ನನಗೂ ಇದೆ. ಅದಕ್ಕೆ ನಾನು ತಪ್ಪು ಮಾಡ್ಬೇಕಾಯ್ತು ನೋಡಿ. ಇದೇ ಮೊದಲು ಇದೇ ಕೊನೆ. ಯಾವತ್ತೂ ನಾನು ಸಿಹಿ ಬಗ್ಗೆ ಯಾರ ಹತ್ರನೂ ಮುಚ್ಚಿಡೋದಿಲ್ಲ. ಮುಚ್ಚಿಡೋದು ಬೇಡ ಸೀತಾ. ನಾನು ಕೂಡ ರಾಮ್, ನನ್ನ ಲೈಫಲ್ಲಿ ನಾನು ಮಾತ್ರ ಅಲ್ಲ, ಸಿಹಿನೂ ಇದ್ದಾಳೆ ಅಂತ ನೀವು ಯಾವಾಗ ತಾತಂಗೆ ಹೇಳ್ತಿರೋ, ಅವ್ರು ಯಾವಾಗ ಅದನ್ನು ಮನಸ್ಫೂರ್ತಿಯಾಗಿ ಒಪ್ಕೋತಾರೋ ಅವಾಗ ನೀವು ನನ್ನ ಜೊತೆ ಮಾತಾಡಿ. ಅಲ್ಲಿ ತನಕ ನಮ್ಮ ಮಧ್ಯೆ ಎಷ್ಟೇ ಪ್ರೀತಿ ಇರಲಿ, ನಂಬಿಕೆ ಇರಲಿ, ಅದು ಯಾವುದಕ್ಕೂ ಅರ್ಥ ಇರಲ್ಲ. ಸಿಹಿ ಇಲ್ಲದೆ ನಾನಿಲ್ಲ, ನನ್ನ ಲೈಫು ಇಲ್ಲ ರಾಮ್. ನಮ್ಮ ಸಂಬಂಧಕ್ಕೆ ಅರ್ಥ ಬರೋದು ನನ್ನ ವಾಸ್ತವನ ಇರೋ ಹಾಗೆ ನೀವು ತಾತಂಗೆ ಹೇಳ್ದಾಗ ಮಾತ್ರ. ನಂಗೆ ಅರ್ಥ ಆಗುತ್ತೆ ಸೀತಾ. ನೀವಿದ್ರಲ್ಲಿ ಒಬ್ಬರೇ ಇದ್ದೀರಾ ಅಂತ ಅನ್ಕೋಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ಈ ಥರ ಎಲ್ಲ ಮಾತಾಡಿ ನನ್ನನ್ನು ಲೋನ್ಲಿ ಫೀಲ್ ಮಾಡಿಸ್ಬೇಡಿ. ವಾಟ್ ಎವರ್ ಇಟ್ ಈಸ್, ನಂಗೆ ನೀವಿಬ್ಬರೂ ಬೇಕು. ಓಕೆ ಫೈನ್. ತಾತ ಹುಷಾರಾಗ್ತಿದ್ದ ಕೂಡಲೇ ಫಸ್ಟ್ ಥಿಂಗ್ ಸಿಹಿ ಬಗ್ಗೆ ಮಾತಾಡೋದು. ನಾವನ್ನ ಅರ್ಥ ಮಾಡಿಸ್ತೀನಿ, ಒಪ್ಪಿಸ್ತೀನಿ. ಆ್ಯಂಡ್ ಐ ಪ್ರಾಮಿಸ್ ಯು ದ್ಯಾಟ್. ನಾನು ಮೊದಲು ಸಿಹಿನ ನೋಡಬೇಕು. ನಿಮಗೆ ದ್ರೂಢ ಅಂತ ಅನ್ನಿಸ್ಬಹುದು, ಆದರೆ ನೆಕ್ಸ್ಟ್ ಟೈಮ್ ನನ್ನ ತಾತನ ನೋಡೋದು ಸಿಹಿ ಜೊತೆ ಮಾತ್ರ. ಸೀತಾ, ನೀವು ಅನ್ಕೊಂಡಾಗೆ ನನ್ನ ತಾತನಿಂದ ಏನು ಮುಚ್ಚಿಟ್ಟಿಲ್ಲ. ಸಿಹಿ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಂತಾನೆ ನಾನು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನೀವು ಯಾವತ್ತು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಒಪ್ಕೊಂಡ್ರು ಅವತ್ತೇ ನಾನು ಡಿಸೈಡ್ ಆಗ್ಬಿಟ್ಟೆ ಸಿಹಿನೂ ನನ್ನ ಮಗಳಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೀತಾ, ಸಿಹಿ ವಿಷಯನ ಮುಚ್ಚಿಟ್ಟು ನಾನು ಮುಂದುವರಿಯಲ್ಲ. ನಾನು ಈಗಲೇ ಸಿಹಿನ ನೋಡಬೇಕು ರಾಮ್. ನಾನು ಬರ್ತೀನಿ ಸೀತಾ, ಕಾರ್ ತಗೊಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.